ಎಲ್ರಿಗೂ ನಮಸ್ಕಾರ. ಕೆಲವೊಂದು ಸಲ ಹೆಂಗಾಗತ್ತಂದ್ರೆ ನಮ್ಮ ಜೀವನದೊಳಗಡೆ ನಾವು ಊಹೆ ಮಾಡ್ದಂಗೆ ಮತ್ತು ನಾವು ಅನ್ಕೊಂಡಂಗೆ ಆಗಲ್ಲ. ಆದರೂ ಕೂಡ ನಾವು ಪಟ್ಟಂಥ ಪರಿಶ್ರಮ ಏನಿದೆಯಲ್ಲ ಅದು ನಮ್ಮ ಕೈ ಕೊಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕಪರಾಜನ ಅಂತ. ಅಂದರೆ ನಾವು ಮಾಡೋ ಕೆಲಸವನ್ನು ಮಾಡ್ತಾ ಹೋಗಬೇಕು, ನಮಗೆ ಬರುವಂಥ ಫಲ ಏನು ಸಿಗುವಂಥ ಫಲ ಸಿಗ್ತದೆ, ಅದ್ರ ಬಗ್ಗೆ ನಾವು ವಿಚಾರ ಮಾಡಬಾರ್ದು ಅಂತ. ಇವತ್ತಿನ ದಿನ ನನ್ನ ಕರ್ನಾಟಕ TET ಸ್ಕೋರ್ ಎಷ್ಟಾಯಿತು ಅನ್ನೋದು ಬಹಳ ವಿದ್ಯಾರ್ಥಿಗಳು ಹಿಂದಿನ ವೀಡಿಯೋದ ಕಮೆಂಟ್ ಬಾಕ್ಸ್ ಒಳಗೆ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರಿ. ಸೊ ನಿನ್ನೆ ದಿನ 9:30-10 ಗಂಟೆಗೆ ನನ್ನ ಸ್ಕೋರನ್ನು ನಾನು ನೋಡ್ಕೊಂಡೆ. ನೀವು ಕೂಡ ನಿಮ್ಮ ಒಂದು TET ಸ್ಕೋರನ್ನು ನೋಡ್ಕೊಂಡಿರ್ತೀರಿ. ನನ್ನ ಸ್ಕೋರ್ ಎಷ್ಟಾಯಿತು ಬಹಳ ವಿದ್ಯಾರ್ಥಿಗಳು ಕುತೂಹಲ ಇದೆ. ಯಾಕಂದರೆ ನಾನು ನಿಮಗೆ ಕೇವಲ ಗೈಡ್ ಅಷ್ಟೇ ಮಾಡೋದಿಲ್ಲ, ನಾನು ಕೂಡ ಪರೀಕ್ಷೆ ಬರೀತೀನಿ, ನಾನು ಕೂಡ ನಿಮಗೆ ನನಗೆ ಗೊತ್ತಿರುವಂಥ ವಿಚಾರವನ್ನು ಹೇಳ್ಕೊಳ್ತೀನಿ, ಮತ್ತು ನನ್ನ ಸ್ಕೋರನ್ನು ಕೂಡ ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾನು 2-3 ಪರೀಕ್ಷೆಗಳು ನನಗೆ ಏಕಕಾಲದೊಳಗೆ ಸಿಕ್ಕಿದ್ವು. ಕರ್ನಾಟಕ TET ಪರೀಕ್ಷೆ ಕೂಡ ಸಿಕ್ಕಿತ್ತು. ಅಗೇನ್ UGC ನೆಟ್ ಪರೀಕ್ಷೆ ಜನವರಿ 5ಕ್ಕಿದೆ. ಅಲಾಂಗ್ ವಿತ್ ದ್ಯಾಟ್ EMRS ಪರೀಕ್ಷೆ ಅಂತ ಬರುತ್ತೆ, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್. ನಂದು CTET ಕೂಡ ಪಾಸ್ ಆಗಿದೆ. ಆ ಪರೀಕ್ಷೆ ಕೂಡ ಡಿಸೆಂಬರ್ 13 ಮತ್ತು 14ನೇ ತಾರೀಕಿಗಿತ್ತು. ಸೊ ಆ ಒಂದು ಪರೀಕ್ಷೆಯನ್ನು ಬರಿತಾ ನಾನು TET ಪರೀಕ್ಷೆಯನ್ನು ಬರೆದಿತ್ತು. ಓಕೆ, ನಾನು ಮೊದಲಿಗೆ ನನ್ನ TET ಪರೀಕ್ಷೆಯ ಅಂಕಪಟ್ಟಿಯನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ನನಗೆ ಅಂಕಪಟ್ಟಿಯನ್ನು ಇಷ್ಟು ಸ್ಕೋರ್ ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ಅಥವಾ ಬಹಳ ವಿದ್ಯಾರ್ಥಿಗಳು ಕೂಡ ಅದನ್ನು ನಿಮ್ಮ ಅಂತರಂಗದ ಮುಖಾಂತರ ನೀವು ಅಳಿತೀರಿ. ಬಟ್ ನಾನು ನನ್ನ ಒಂದು TET ಸ್ಕೋರ್ ಇಷ್ಟು ಆಗಿದೆ ಅಂತ ನನಗೆ ಖುಷಿ ಇದೆ. ಯಾಕಂದರೆ ನಾನು ಈ ಬಾರಿಯ TET ಪರೀಕ್ಷೆಗೆ ನಾನು ಓದಿಲ್ಲ, ಆದರೆ 100% ಹೇಳ್ತೀನಿ, ನನಗೆ ಎಷ್ಟು ಗೊತ್ತಿದೆ, ಎಷ್ಟು ನಾನು ಕೊನೆಯ ಬಾರಿ ಒಳಗಡೆ ಏನು ಅಟೆಂಪ್ಟ್ ಮಾಡಿದ್ದೆ, ಲಾಸ್ಟ್ ಟೈಮ್ ಪರೀಕ್ಷೆ ಕೂಡ ಬರೆದಿದ್ದೆ ನಾನು. ಸೊ 148 ಪ್ರಶ್ನೆಗಳಿಗೆ ಕೊನೆಯ ಬಾರಿಗೆ ನನಗೆ 107 ಅಂಕಗಳನ್ನು ತೆಗೆದುಕೊಂಡಿದೆ 2024ರ TET ಪರೀಕ್ಷೆ ಒಳಗಡೆ. ನಿಮಗೆ ಗೊತ್ತಿದೆ 2024ರ TET ಪರೀಕ್ಷೆ ಒಳಗಡೆ ಸುಮಾರು 2,30,000 ಜನ ಅಭ್ಯರ್ಥಿ ಒಳಗೆ ಕೇವಲ 14,000 ಜನ ಪಾಸ್ ಆಗಿದ್ರು ಅಂತ. ಸೊ ನಂದು ಆ ಲಾಸ್ಟ್ ಟೈಮ್ ಪರೀಕ್ಷೆ ಒಳಗಡೆ 107 ಆಗಿತ್ತು. ನನಗೆ ಖುಷಿ ಇತ್ತು, ನಾನು ಚೆನ್ನಾಗಿ ಓದಿದ್ದೆ ಮತ್ತು ಅದಕ್ಕಂತಲೇ ನಾನು ಪ್ರತ್ಯೇಕವಾಗಿ ಓದಿದ್ದೆ. ಬಟ್ ಈ ಬಾರಿಯ ಪರೀಕ್ಷೆ ಒಳಗೆ ನಾನು ಏನು ಓದಿರಲಿಲ್ಲ. ಆದರೂ ಕೂಡ ನನಗೆ ನನ್ನಲ್ಲಿರುವಂಥ ಕೆಲವೊಂದಿಷ್ಟು ಬೇರೆ ಬೇರೆ ಪರೀಕ್ಷೆಗೆ ತಯಾರಿ ಮಾಡಿದಂತಹ ಕೆಲವೊಂದಿಷ್ಟು ವಿಷಯಗಳು ಸಹಾಯ ಆದವು ಅಂತ ಹೇಳ್ತೀನಿ ನಾನು. ಅಫ್ಕೋರ್ಸ್ ನಾನು ಒಪ್ಕೊಳ್ತೀನಿ, 108 ಅಂಕ ಏನಿದೆಯಲ್ಲ 150ಕ್ಕೆ ಇದು ಅಂತ್ಯಂತ ಕಡಿಮೆ ಆಯಿತು ಅಂತ ನೀವೆಲ್ಲ ಊಹಿಸಿರ್ಬೋದು. ನನಗೆ ಖುಷಿ ಇದೆ ನನ್ನ ಅಂಕದೊಳಗಡೆ. ಆದರೆ ಈ ಬಾರಿಯ ಒಂದು TET ಪರೀಕ್ಷೆ ಒಳಗಡೆ ನನಗೆ ಗೊತ್ತಿರೋ ಹಾಗೆ ಮತ್ತು ನನ್ನ ವಿದ್ಯಾರ್ಥಿಗಳು ಮತ್ತು ನನ್ನ ಸಹಚರರು ಎಲ್ಲರೂ, ನನ್ನ ಸ್ನೇಹಿತರು, ನಾನು ಅವರ ಫಲಿತಾಂಶವನ್ನು ವೀಕ್ಷಣೆ ಮಾಡಿದಾಗ ಅನೇಕ ವಿದ್ಯಾರ್ಥಿಗಳು 110ಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡಿರಿ. ಕೆಲವೊಬ್ಬರು 120 ಕೂಡ ಮಾಡಿದ್ರಿ. ನಮ್ಮ ಸ್ನೇಹಿತರೆ ಅವರು ಕೂಡ ನಮ್ಮ ಜೊತೆ ಓದೋರು 120 ಮಾಡಿದ್ದಾರೆ. ಅದು ನನಗೆ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಜೊತೆ ಓದೋರೇ 120 ಅಂಕಗಳನ್ನು ಮಾಡಿದ್ದಾರೆ ಮತ್ತು ಅವರು ನಮಗೆ ಕೂಡ ಭಾಳ ಸ್ಫೂರ್ತಿಯನ್ನು ನೀಡ್ತಾರೆ ಅಂತ ಅನ್ನೋದು. ಮತ್ತೊಬ್ಬರು ಸ್ನೇಹಿತರು ಅವರು ಕೂಡ ನನಗೆ 126 ಮಾಡಿದ್ದಾರೆ. ಮತ್ತು ಕೆಲವೊಬ್ಬರು ಮತ್ತು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಒಳಗಡೆ ಹೈಯೆಸ್ಟ್ 127 ಕೂಡ ಮಾಡಿದ್ದಾರೆ. ಅವರು ನನಗೆ ಕೂಡ ಸಂದೇಶವನ್ನು ಕಳಿಸಿದರು, ಧನ್ಯವಾದಗಳು ಗುರುಗಳೇ ಅಂತ. ನೋಡಿ, ನನಗೇನು ಖುಷಿಪ್ಪ ಅಂತಂದರೆ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸ್ನೇಹಿತರು ಇಷ್ಟು ಮಾಡಿದ್ದಾರೆ ಅನ್ನೋದು ಭಾಳ ಖುಷಿ ಅಂದೆ. ಮತ್ತು ಈಗ ನಾನೆಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೇನೆ ಅದು ನನಗೆ ಭಾಳ ಖುಷಿ. ಸೊ ಇವತ್ತಿನ ಈ ಒಂದು ಅಂಕಗಳು ಕೆಲವಿಷ್ಟು ಕಾರಣಗಳಿದಾವೆ, ಕೆಲವಷ್ಟು ಕಡಿಮೆ ಆಗಲಿಕ್ಕೆ ಕೂಡ ಕಾರಣಗಳಿದಾವೆ, ಹೆಚ್ಚಿಗೆ ಆಗಲಿಕ್ಕೂ ಕೂಡ ಕಾರಣಗಳಿದಾವೆ. ಬೇರೆ ಬೇರೆ ಪರೀಕ್ಷೆನ ನಾನು ಅಟೆಂಡ್ ಮಾಡ್ತಾ ಇದ್ದೆ. ಈ TET ಪರೀಕ್ಷೆ ಇದು ನನ್ನ 4ನೇ ಅಟೆಂಪ್ಟ್ ಇದು ಪರೀಕ್ಷೆ ಬರೆಯೋದು. ಸೊ 4 ಅಟೆಂಪ್ಟ್ಗಳಿಗೆ ನಾನು ಪಾಸ್ ಆಗಿದ್ದೀನಿ. ಬಟ್ ದ ಮ್ಯಾಟರ್ ಈಸ್ ಏನಂತಂದ್ರೆ, ಬೇರೆ ಬೇರೆ ಪರೀಕ್ಷೆನ ನಾವು ಬರೆಯೋಕತ್ತಾಗ ಈ ಒಂದು ಪರೀಕ್ಷೆಗೆ ನಾವು ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ 100% ಏನು ಕೇಳ್ತದೆ ಅಲ್ಲಿ ರಿಸಲ್ಟ್ ಕೇಳ್ತದೆ. ಸೊ ಹೀಗಾಗಿ ನಾನು EMRS ಅದ್ರ ಜೊತೆಗೆ ಮತ್ತು UGC ನೆಟ್ ಪರೀಕ್ಷೆಗಳು ಅವುಗಳಿಗೆ ಹೆಚ್ಚಿಗೆ ನಾನು ಮಹತ್ವ ಕೊಟ್ಟಿದ್ದೆ. ಬಟ್ ಎನಿವೇಸ್ ನಾನು ಒಪ್ಕೊಳ್ತೀನಿ, ನನ್ನ ಒಂದು TET ಅಂಕ ಕಡಿಮೆ ಆಯಿತು ಅಂತಂದು ಆ ಜವಾಬ್ದಾರಿ ನಾನೇ ಹೊರ್ತೀನಿ. ಯಾರ ಮೇಲೆ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ಯಾರನ್ನು ಕೂಡ ದೋಷಣೆ ಮಾಡೋಕ್ಕೆ ಹೋಗಲ್ಲ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಕೊಡಲಿಕ್ಕೆ ಹೋಗಲ್ಲ. ಬಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ಕುತೂಹಲ ಇರ್ತದೆ, ಯಾಕೆ ಕಡಿಮೆ ಆಯಿತು ಹೇಗೆ ಅಂತಲ್ಲ. ಸೊ ಕಾರಣಗಳನ್ನು ಕೂಡ ಹೇಳಿದ್ದೀನಿ ಮತ್ತು ನನ್ನ ಅಂಕಪಟ್ಟಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಐ ಹೋಪ್ ನೀವು ಅರ್ಥ ಮಾಡ್ಕೊಂಡಿರಿ. ಮತ್ತು ನನ್ನ ಮುಂಬರುವಂತಹ CTET ಪರೀಕ್ಷೆಗೆ ನಿಮಗೆ ನಾನು ಕೆಲವೊಂದಿಷ್ಟು CDP ಭಾಗದಿಂದ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ELT ಬರ್ತದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮತ್ತು ಪೆಡಗಾಗಿ ಭಾಗ ಏನು ಬರ್ತದೆ ಅದನ್ನು ಕೂಡ ನಿಮಗೆ ವಿವರಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಎನಿವೇಸ್ ನಿಮ್ಮ ಒಂದು ಅಂಕಪಟ್ಟಿ ಬಂದಿದೆ ಮತ್ತು TETದು ರಿಸಲ್ಟ್ ಕೂಡ ಬಂದಿದೆ. ಅಂದರೆ ನಿಮಗೆ ಫೈನಲ್ ಒರಿಜಿನಲ್ ಅಂಕಪಟ್ಟಿಯನ್ನು ಇನ್ನೊಂದು ವಾರದೊಳಗೆ ಬಿಡ್ತಾರೆ. ಸೊ ಅಗೇನ್ ಕೆಲವೊಬ್ಬರು ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನ್ ಹಾಕುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸಿಂದ ಹಿಡ್ಕೊಂಡು ಅಗೇನ್ ನೀವು ಯಾವ ಕ್ಯಾಟಗರಿ ಒಳಗೆ ಬರ್ತೀರ ಅದನ್ನು ಮಿಸ್ಟೇಕ್ಸ್ ಹಿಡ್ಕೊಂಡು ಭಾಳ ಮಿಸ್ಟೇಕ್ಸ್ ಮಾಡಿರಿ. ಬಟ್ ಅದು ಯಾವುದೇ ಸಮಸ್ಯೆ ಆಗೋದಿಲ್ಲ. ಬಟ್ ನೀವು ಸಮಸ್ಯೆ ಬಹಳ ಗಂಭೀರವಾದ ಸಮಸ್ಯೆ ಅಂದರೆ ನಿಮ್ಮ ಹೆಸರೊಳಗಡೆ ಏನಾದರೂ ಸಮಸ್ಯೆ ಆಗಿದ್ದರೆ ಅಪ್ಲಿಕೇಶನ್ ಹಾಕುವಾಗ ಸ್ಪೆಲ್ಲಿಂಗ್ಸು ಅಥವಾ ಏನಾದರೂ ನೀವು
ಅಗೇನ್ ಮತ್ತು ಜನರ ಒಳಗಡೆ ಏನಾದರೂ ಸಮಸ್ಯೆ ಆಗಿದಾಗ ಅವರು ಮತ್ತೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ CSC ದವರು, ಸೆಂಟ್ರಲೈಸ್ ಅಡ್ಮಿಷನ್ಸ್ ಸೆಲ್ ಅವರು. ಸೊ ಈ ಮಾಹಿತಿನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನಾನು ಕೂಡ ಈ ಟೆಲಿಗ್ರಾಮ್ ಗ್ರೂಪಿನ ಲಿಂಕನ್ನು ಕೆಳಗಿನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೀವೇನು ಮಾಡ್ಬೋದು, ಜಾಯ್ನ್ ಆಗ್ಬೋದು. ಸೊ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ಕ್ಲಿಯರ್ ಆಯಿತು, ಮತ್ತು ನನ್ನ ಒಂದು TT ಸ್ಕೋರ್ ಎಷ್ಟಾಯಿತು ಅನ್ನುವಂತಹ ಈ ಒಂದು ಏನು ಸುದ್ದಿಗೆ ನಾನು ನಿಮಗೆ ಪೂರ್ಣ ವಿರಾಮವನ್ನು ನೀಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ನಾನು ಬಹಳ ಖುಷಿ ಪಡ್ತೀನಿ ಅಂತ ಹೇಳಿ